ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಈ ಫ್ಲಾಗ್ ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆ ಆಗಲೇ ಟೈಮ್ ಬಂದುಬಿಟ್ಟು 7:45 ಆಗಿತ್ತು. ಆಗ ಫ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೇಗನೆ ತಿಂಡಿ ಮಾಡೋಣ ಅಂತ ಬಂದಿದ್ದೆ. ಯಾಕಂದರೆ ಮಳೆ ಮೋಡ ಫುಲ್ ಆಗಿತ್ತು, ಮತ್ತು ಮಳೆ ಬಂದರೆ ಕರೆಂಟ್ ಇರಲ್ಲ ಅಂತೇಳ್ಬಿಟ್ಟು ಬೇಗನೆ ಮಾಡೋಣ, ಸ್ವಲ್ಪ ವೀಡಿಯೋನಾದರೂ ಮಾಡ್ಬೋದು ಅಂತೇಳ್ಬಿಟ್ಟು ಬಂದಿದ್ದೆ. ಅದಕ್ಕೆ ಸ್ವಲ್ಪ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಕ್ಯಾರೆಟ್ ಇತ್ತು, ಮತ್ತು ಒಂದು 4 ಏನೋ ಬೀನ್ಸ್ ಇದ್ದು ಅಷ್ಟೇ. ಈ ಕಡೆ ಸಾಂಬಾರು ಮಾಡೋಕ್ಕೂ ಆಗಲಿಲ್ಲ, ಈ ಕಡೆ ಪಲಾವ್ ಮಾಡೋಣ ಅಂದರೂ ಅದಕ್ಕೂ ಸಾಲ್ಟೇಜ್ ಬರ್ತಾಯಿತ್ತು ತರಕಾರಿ. ಅದಕ್ಕೆ ಒಂದು ಸ್ವಲ್ಪ ರವೆ ಇತ್ತು, ಒಂದು ಟೈಮ್ಗೆ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೆ. ಅದಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮಗನಿಗೂ ಸ್ವಲ್ಪ ಉಪ್ಪಿಟ್ಟು ಅಂದರೆ ಇಷ್ಟ ಅಲ್ವ, ತಿಂತಾನೆ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡ್ಬೋದು, ಒಂದು ಚಿಕ್ಕದ ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ಬಿಟ್ಟು, ಮತ್ತು ಒಂದು ಸ್ವಲ್ಪ ಸಾಸಿವೆ, ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಕರಿಬೇವು ಬಂದುಬಿಟ್ಟು ಖಾಲಿಯಾಗಿದೆ. ಇಲ್ಲಿ ತೋಟಗಳ ಕಡೆ ಹೋದರೆ ಸಿಗುತ್ತೆ ಕರಿಬೇವು, ತರಿಸ್ಬೇಕು ಯಾರ ಹತ್ರನಾದರೂ. ಹೇಳ್ತಾರೆ ತಂದು ಕೊಡ್ತಾರೆ, ಅದೇನಿಲ್ಲ. ನಾನೇ ಹೇಳಿಲ್ಲ, ಅದು ಮರ್ತು ಹೋಗುತ್ತೆ. ಮತ್ತು ಯಾವಾಗ ಅಡುಗೆ ಮಾಡೋಕ್ಕೆ ಹೋಗಿ ಒಗ್ಗರಣೆಗೆ ರೆಡಿ ಮಾಡಿ ಹಾಕ್ತಿರ್ತೀನಿ, ಅವಾಗ ಮಾತ್ರ ನೆನಪು ಬರ್ತಿರುತ್ತೆ. ತರಿಸ್ಬೇಕು, ಫ್ರೆಶ್ ಆಗಿರೋದೇ ಸಿಗುತ್ತೆ. ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅವು ಹಾಕ್ತಾಯಿದ್ದೀನಿ. ಅದು ಎಣ್ಣೆಗೆ ಹಾಕಿದ ತಕ್ಷಣವೇ ಒಂಥರ ಸಿಡಿತಾ ಇರುತ್ತಲ್ವ, ಅದಕ್ಕೆ ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟೆ, ತಟ್ಟೆನ ಹಂಗೆ ಮುಚ್ಚಿದೆ. ನೋಡಿ ಚೆನ್ನಾಗಿ ಫ್ರೈ ಆದವು. ಮತ್ತು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ ಮಿಕ್ಕಿ ತರಕಾರಿ ಹಾಕಿ ಮಾಡ್ಬೋದು. ಕರಿಬೇವು ಬಂದುಬಿಟ್ಟು ಇಲ್ಲಿ ಮನೆಗಳ ಹತ್ರನೂ ಗಿಡಗಳು ಹಾಕಿದ್ದಾರೆ, ಹೋಗಿಲ್ಲ. ಕಳಿಸ್ಬೇಕು, ಯಾರನ್ನಾದ್ರೂ ಕಳಿಸಿದ್ರು ಕೂಡ ಪಾಪ ಕಿತ್ತು ಕಳಿಸ್ತಾರೆ, ಅದೇನಿಲ್ಲ. ತರಿಸ್ಬೇಕು, ಫ್ರೆಶ್ ಆಗಿರೋದೇ ಸಿಗುತ್ತೆ. ಮತ್ತು ಇವಾಗ ಟೊಮೊಟೊ ಹಣ್ಣು ಮತ್ತು ಕ್ಯಾರೆಟು, ಬೀನ್ಸ್ ಒಂದು ಸ್ವಲ್ಪ ಇದ್ವಲ್ಲ, ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ಕೆಲಸಗಳಿದ್ದಾವೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ಒರೆಸ್ಬೇಕು, ಮತ್ತು ಸ್ನಾನ ಪೂಜೆ ಎಲ್ಲ ಮಸ್ತ್ ಕೆಲಸ ಇತ್ತು. ಮತ್ತು ಅಂಗಡಿ ಕಡೆ ನೋಡ್ಕೋಬೇಕು, ಒಂದು ಸ್ವಲ್ಪ ಐಟಮ್ ಖಾಲಿಯಾಗಿತ್ತು, ಐಟಮ್ ಎಲ್ಲ ತರಿಸ್ಬೇಕು. ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ. ನಾವು ಹುಡ್ಕೊಂಡು ಮಾಡ್ದಂಗೆಲ್ಲ ಕೆಲಸ ಸಿಗ್ತಾನೆ ಇರುತ್ತೆ, ಅದಕ್ಕೆ ಕೊನೆ ಅನ್ನೋದೇ ಇರಲ್ಲ. ಅದಕ್ಕೆ ಎಲ್ಲ ಮುಗಿಸ್ಕೊಂಬಿಡೋಣ ಬೇಗ ಅಂತೇಳ್ಬಿಟ್ಟು ಸಿಂಪಲಾಗೆ ಫ್ಲಾಗ್ ಮಾಡಿದೆ, ಜಾಸ್ತಿ ಲೆಂತ್ ಮಾಡಲಿಲ್ಲ ನಾನು. ಮತ್ತು ಟಿಫನ್ ಎಲ್ಲ ಆದಮೇಲೆ ಮತ್ತೆ ನಾನು ಯಾವುದೂ ಫ್ಲಾಗ್ ಮಾಡಲಿಲ್ಲ. ಅಷ್ಟರಲ್ಲಿ ಮಳೆನೇ ಬಂದುಬಿಡ್ತು ಸುಮ್ಮನೆ. ಫುಲ್ಲು ಮಳೆ ಮೋಡ ಆಗಿಬಿಟ್ಟಿತ್ತು. ಮತ್ತು ಈ ಮಳೆಗೂ ಈ ಉಪ್ಪಿಟ್ಟಿಗೂ, ಬಿಸಿ ಬಿಸಿ ಉಪ್ಪಿಟ್ಟಿಗೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹೆಂಗೆ ಒಂದು ಟೈಮ್ ತಿನ್ಕೋಬೋದು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಎಲ್ಲ ತರಕಾರಿ ಎಲ್ಲ ಫ್ರೈ ಆದಮೇಲೆ ಮತ್ತು ಸ್ವಲ್ಪ ಅಳತೆಗೆ ಸರಿಯಾಗಿ ನೀರು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಕುದಿ ಬರೋವರೆಗೂ ಸ್ವಲ್ಪ ಬೇಯಿಸ್ತೀನಿ. ಯಾಕೆಂದರೆ ಕ್ಯಾರೆಟು ಬೀನ್ಸ್ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಬೇಂದರೆ ಚೆನ್ನಾಗಿರುತ್ತೆ. ನನ್ನ ಮಗನೂ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಮತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಮತ್ತು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿ ಕುದಿ ಬರುತ್ತೆ. ಕುದಿ ಬಂದಮೇಲೆ ರವೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ, ಸ್ವಲ್ಪ ಹುರಿದ್ಬಿಟ್ಟು. ಅದೇನು ಹುರಿದಿದ್ದೆ ನಾನು ರೆಕಾರ್ಡ್ ಮಾಡಲಿಲ್ಲ, ಒಂದು ಸ್ವಲ್ಪನೇ ಇದ್ದಿದ್ದು, ಜಾಸ್ತಿ ಇರಲಿಲ್ಲ. ಕರೆಕ್ಟಾಗಿ ಆಯಿತು ಒಂದು ಟೈಮ್ಗೆ. ಆದರೂ ಸಾಯಂಕಾಲ ಅಷ್ಟೊತ್ತಿಗೆ ಸ್ವಲ್ಪ ಮಿಕ್ಕಿತ್ತು. ಹಂಗೆ ಒಂದೊಂದು ಟೈಮು ನಾವೇನೇ ಅಡುಗೆ ಮಾಡಿದ್ರೂ ಒಂದು ಸ್ವಲ್ಪ ಮನೇಲಿ ಮಿಕ್ಕಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಉಳಿದ್ರೇ ಚೆನ್ನಾಗಿ. ಸಡನ್ನಾಗಿ ಯಾರಾದರೂ ಬಂದರು, ಮನೆ ಯಾವಾಗಲೂ ಖಾಲಿ ಇರಬಾರ್ದು, ಒಂದು ಸ್ವಲ್ಪ ಅನ್ನ ಆಗಲಿ ಏನಾದರೂ ಆಗಲಿ ಇರಬೇಕು ಅಂತ ಹೇಳ್ತಾರಲ್ವ, ಅದೇನೋ ಎಷ್ಟು ಸ್ವಲ್ಪ ಮಾಡಿದ್ರೂ ಕೂಡ ಮಿಕ್ಕುತ್ತೆ ಒಂದೊಂದು ಟೈಮು. ನೋಡ್ಬೋದು, ಪ್ಲೇಟ್ ಮುಚ್ಚಿದೆ. ಮತ್ತು ಗಂಟು ಏನು ಕಟ್ಟಲ್ಲ, ಚೆನ್ನಾಗೇ ಇದಾಗುತ್ತೆ, ಉದುರಾಗೆ ಆಗುತ್ತೆ ಅಷ್ಟೇ. ನಾನು ರವೆ ಹಾಕಿದ ತಕ್ಷಣ ಅದನ್ನ ಹಿಂಗೆ ಸುಮ್ಮನೆ ತಿರುಗಿಸಲ್ಲ, ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಒಂದು 4 ನಿಮಿಷ ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ರೆ ಅದಷ್ಟು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡ್ಬೋದು, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಾಗಿತ್ತು, ಟೇಸ್ಟ್ ಕೂಡ ಸೂಪರಾಗಿತ್ತು. ತರಕಾರಿ ಹಾಕಿದ್ವೆಲ್ಲ ಚೆನ್ನಾಗಿರುತ್ತೆ. ಮಾಮೂಲಿ ಮಾಡ್ತಾರೆ, ನಾನು ಒಂದೊಂದು ಸರಿ ಕ್ಯಾರೆಟ್ ತುರಿದು ಹಾಕ್ತೀನಿ, ಒಂದೊಂದು ಸರಿ ಈ ಥರನೂ ಹಾಕ್ತೀನಿ ಕಟ್ ಮಾಡಿ. ನೋಡ್ಬೋದು, ಮಳೆ ಬರ್ತಾಯಿದೆ. ಎಷ್ಟು ಸೌಂಡ್ ಬರ್ತಾಯಿದೆ ನೋಡಿ, ತುಂಬ ಸೌಂಡ್ ಬರ್ತಾಯಿದೆ. ಚೆನ್ನಾಗಿತ್ತು ನೋಡಿ, ಇದಕ್ಕಿದ್ದಂಗೆ ಬಂದೇ ಬಿಡ್ತು. ಮಳೆ ಬಂದಿದ್ದು ಒಂದು 20 ನಿಮಿಷ ಮಳೆ ಬಂತು ಅಷ್ಟೇ. ಎಷ್ಟು ಮಳೆ ಬಂತಂದರೆ ಅಪ್ಪಪ್ಪ, ಭಾಳ ಮಳೆ ಬಂದುಬಿಡ್ತು ಬೆಳಗ್ಗೆನೇ. ನನ್ನ ಮಗ ಇನ್ನೂ ಮಲಗಿದ್ದ, ಆ ಮಳೆ ಸೌಂಡಿಗೆ ಎದ್ಬಿಟ್ಟ ಅವನು. ಯಾಕೆಂದರೆ ಚಪ್ಪರದ ಮೇಲೆ ಇದು ಒಂದು ಶೀಟ್ ಹಾಕಿದ್ದೀವಲ್ವ, ಮಳೆ ಬಂದರೆ ಸೋರಬಾರ್ದು ಅಂತೇಳ್ಬಿಟ್ಟು ಸೂಪರ್ ಚೀಲ ಅಂತದ್ದು, ಫುಲ್ಲು ಸೌಂಡ್ ಬರ್ತಾಯಿತ್ತು, ಅದಕ್ಕೆ ಎದ್ಬಿಟ್ಟ ಅವನು. ಇನ್ನೇನು ಅವನು ಎದ್ದ ತಕ್ಷಣ ಮಳೆ ನೋಡ್ಬಿಟ್ನಲ್ಲ, ಇನ್ನೂ ಖುಷಿ ಪಟ್ಬಿಟ್ಟ. ನೋಡ್ಬೋದು, ಅಂಗಡಿಗೆಲ್ಲ ಮಳೆ ಹನಿ ಬೀಳಿದ್ರೆ ಎಲ್ಲ ಒಳಗಡೆ ಬರ್ತಿರುತ್ತೆ. ಹನಿ ಮಾತ್ರ ಅಂದರೆ ಯಾವ ಸೈಡ್ ಮಳೆ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅಂಗಡಿ ಇದೆ ಅಲ್ವಾ, ಡೋರ್ ಕಡೆ ಹಿಂಗೆ ಈ ಕಡೆ ಮಳೆ ಬಂದರೆ ಒಂದು ಸ್ವಲ್ಪ ಒಳಗೆ ಬರುತ್ತೆ ನೀರು, ಇಲ್ಲಾಂದರೆ ಬರೋದಿಲ್ಲ. ಸ್ವಲ್ಪ ಪಟ್ಲಿ ಮಳೆಯಲ್ಲೇ ನೆಂದೋಗ್ಬಿಟ್ಟು ಈ ಕಡೆ ಮಳೆ ಆಗಿರೋದ್ರಿಂದ
ಆ ಕಡೆ ಮಳೆ ಆದರೆ ಚಪ್ರ ಐತಲ್ಲ, ಚಪ್ರದ ಕೆಳಗೆ ನೆನೆಯಲ್ಲ. ಈ ಕಡೆ ಮಳೆ ಬಂದುಬಿಟ್ರಂತೂ ಫುಲ್ಲು ಗಾಳಿಗೆಲ್ಲ ಹನಿಯೆಲ್ಲ ಈ ಕಡೆ ಬಂದುಬಿಡುತ್ತೆ, ಚಪ್ರ ಫುಲ್ಲು ಸೋರ್ಬಿಡುತ್ತೆ, ಅಷ್ಟು ನೀರು ಬಂದುಬಿಡುತ್ತೆ ಒಂದೊಂದ್ಸರಿ. ನೋಡ್ಬೋದು ಒಂದು ಸ್ವಲ್ಪ ಎಷ್ಟು ಮಳೆ ಎಷ್ಟು ಸೌಂಡ್ ಬರ್ತಿತ್ತು ನೋಡಿ. ನನ್ನ ಮಗ ಎದ್ದಿದ್ದನ್ನ ಎತ್ಕೊ ಅಂತಂದ. ಎತ್ಕೊಂಡೆ. ಅಲ್ಲಿಗೂ ಹೊರಗಡೆ ಹೋಗೋಣ ಬಾ ಅಂತ ಹಿಡ್ದಿದ್ದೆ. ಬೇಡ ಅಂತ ಹೇಳ್ಬಿಟ್ಟು ನಾನು ಹಂಗೆ ಅವನ್ನ ಇದು ಮಾಡ್ಕೊಂಡು ಸುಮ್ಮನೆ ತೋರಿಸ್ತಾ ಇದ್ದೆ ಅಷ್ಟೇ. ನೋಡ್ತಾ ಇದ್ದೆ ಏನು ಹಿಂಗೆ ಬರ್ತಾಯಿದೆ ಮಳೆ ಅಂತೇಳ್ಬಿಟ್ಟು. ತುಂಬ ಖುಷಿ ಮಳೆ ಅಂದರೆ. ಮಳೆ ಆಗಲಿ ನೀರಾಗಲಿ ಏನೋ ಒಂಥರ ಅವನಿಗೆ ಅಷ್ಟೇ ಅಲ್ವ, ಚಿಕ್ಕ ಮಕ್ಕಳಂದರೆ. ಇನ್ನೇನು ಅಷ್ಟೇ ಫ್ಲಾಗು. ಮತ್ತು ಸಂಜೆನೇ ನಾನು ಫ್ಲಾಗ್ ಕಂಟಿನ್ಯೂ ಮಾಡಿದ್ದು. ಅಷ್ಟರೊಳಗೆ ಮಳೆಯೆಲ್ಲ ಬಿಟ್ಟ ಮೇಲೆ ಮತ್ತೆ ನೆಲ ಎಲ್ಲ ಒರೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಮಿಕ್ಕಿದ ಕೆಲಸಗಳೆಲ್ಲ ನೋಡಿಕೊಂಡು ಮತ್ತು ಸಾಯಂಕಾಲ ಸ್ನಾನ ಮಾಡಿ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿದ್ದೆ. ಆಗಲೇ ಸ್ನಾನ ಮಾಡಿಸ್ಬಿಟ್ಟು ಅವ್ನು ರೆಡಿ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಮತ್ತು ದೇವರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲಾಗೆ ಪೂಜೆ. ಮತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಿಂಬೆಹಣ್ಣು ಎಲ್ಲ ಕುಯ್ದಿಟ್ಬಿಟ್ಟು ಬಾಗಿಲಿಗೆಲ್ಲ ಪೂಜೆ ಮಾಡಿದೆ. ನೀವು ಯಾವ ಥರ ಅಮಾವಾಸ್ಯೆ ಪೂಜೆ ಮಾಡಿದ್ರೆ ಅಂತ ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನಂತೂ ಸಿಂಪಲ್ಲಾಗೆ ಮಾಡಿದೆ, ಏನು ಅಷ್ಟೊಂದೇನು ಇದಿಲ್ಲ. ಡೈಲಿ ಯಾವ ಥರ ಪೂಜೆ ಮಾಡ್ತೀವಿ ಅದೇ ಥರನೇ ಮಾಡಿದೆ. ಆದರೂ ದೇವರ ಆಶೀರ್ವಾದ ಅಲ್ವಾ, ಮಾಡಲೇಬೇಕು ಮನೆಯಲ್ಲಿ. ಆ ದೇವರು ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಅದಕ್ಕೆ ಪೂಜೆ ಅಂದ್ರೇ ನನಗೆ ಸ್ವಲ್ಪ ತುಂಬ ಇಂಟ್ರೆಸ್ಟ್ ಮಾಡೋಕ್ಕೆ. ಯಾವಾಗಲೂ ಅಷ್ಟೇ, ನಾನು ಗ್ರ್ಯಾಂಡಾಗಿ ಪೂಜೆ ಮಾಡಿದರೂ ಕೂಡ ಮನಸ್ಸಲ್ಲಾದರೂ ಭಕ್ತಿಯಿಂದ ಬೇಡ್ಕೊಂಡ್ರೆ ಅಷ್ಟೇ ಸಾಕಂತ ಅನಿಸುತ್ತೆ. ಇವಾಗ ನಾವು ಒಂದು ಸ್ಥಾನದಲ್ಲಿದ್ದೀವಿ, ಒಂದು ತುತ್ತು ಅನ್ನ ತಿಂತೀವಿ ಅಂದ್ರೂ ಒಂದು ದೇವರೇ ಒಂದು ಕಾರಣ ಆಗಿರ್ತಾರೆ. ದೇವ್ರು ಏನು ದಾರಿ ತೋರಿಸ್ದೆ ನಾವೇನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ಸ್ವಲ್ಪ ಸಾಯಿಬಾಬಾ ಅಂದರೆ ಸ್ವಲ್ಪ ತುಂಬ ಇಷ್ಟ ನನಗೆ. ಅದಕ್ಕೆ ಅವ್ರನ್ನಂತೂ ನಾನು ಯಾವತ್ತೂ ಪೂಜೆ ಮಾಡದೆ ಬಿಡಲ್ಲ. ನಾನು ಡೈಲಿನೇ ಆಗಲಿ ಪೂಜೆ ಮಾಡ್ತಾಯಿರ್ತೀನಿ. ಅವ್ರ ಮನಸ್ಸಲ್ಲಾದರೆ ನೆನೆಸ್ತಾ ಇರ್ತೀನಿ. ನಾನು ಪೂಜೆ ಮಾಡಲಿಲ್ಲ ಅಂದರೆ ಮನಸ್ಸಲ್ಲಾದರೆ ನೆನೆಸ್ತಾ ಇರ್ತೀನಿ. ಆಯಿತು, ನನ್ನ ಪೂಜೆ ಇಷ್ಟೇ ಸಿಂಪಲ್ಲಾಗೆ. ಹೂವು ಇಟ್ಟು ಗಿಡದಲ್ಲಿ ಹೂವು ಬಿಟ್ಟಿದ್ದು ಬೆಳಗ್ಗೆನೇ ಕಿತ್ತಿಟ್ಟಿದ್ದೆ. ಮತ್ತು ಒಂದು ಸ್ವಲ್ಪ ಲೇಟಾದರೂ ಮತ್ತೆ ಎಲ್ಲ ಕಿತ್ಕೊಂಡು ಹೋಗ್ಬಿಡಿದ್ರೆ ಒಂದು ಹೂವನೂ ಉಳಿಸಲ್ಲ. ಯಾಕೆಂದರೆ ಇದೊಂದೇ ಗಿಡನೇ ಇರೋದು. ಈ ಕಡೆ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ, ಮತ್ತು ಚಿಗುರಿಲ್ಲ ಅವರು ಗಿಡ ಎಲ್ಲ. ಅದಕ್ಕೆ ಎಲ್ಲರೂ ಬರ್ತಾರೆ ಪಾಪ, ಎಲ್ಲರೂ ಬಂದು ಕಿತ್ಕೊಂಡು ಹೋಗ್ತಾರೆ. ಮತ್ತು ನಾನು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕಿತ್ಬಿಟ್ಟು ಒಂದು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿ ಅನಿಸ್ತವೆ. ಅಷ್ಟೇ, ಪೂಜೆ ಆಯಿತು. ಮತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಂಗಡಿಗೆಲ್ಲ ಪೂಜೆ ಮಾಡಿ ಇವಾಗ ಧೂಪ ಹಾಕ್ತಾಯಿದ್ದೀನಿ. ಧೂಪ ಹಾಕ್ಬಿಟ್ಟು ಮತ್ತು ನನ್ನ ಮಗ ಬಂದ ಅಷ್ಟರಲ್ಲೇ ಅವನು ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ನಮ್ಮ ಅತ್ತೆ ಎತ್ಕೊಂಡು ಹೋಗಿದ್ರು, ಅವರು ದೇವಸ್ಥಾನಕ್ಕೆ ಹೋಗಿದ್ರು ಮತ್ತು ಕರ್ಕೊಂಡು ಹೋಗಿದ್ರು ಜೊತೆಯಲ್ಲಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮನೆ ಹತ್ರ ಬಂದ. ಮತ್ತು ನಾನು ಕೂಡ ಇಲ್ಲಿ ಕೈ ಮುಗಿಸ್ತಾ ಇದ್ದೀನಿ. ಅವನಿಗೆ ಕೈ ಮುಗಿಸಿ ಮತ್ತು ಬೊಟ್ಟಿಡ್ತಾ ಇದ್ದೀನಿ. ಅವನಿಗೂ ಅಷ್ಟೇ ಸ್ವಲ್ಪ ದೇವರಂದರೆ ಇಷ್ಟು ಚಿಕ್ಕ ವಯಸ್ಸು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅವನಿಗೆ. ಅವ್ನು ಬೆಳಗ್ಗೆ ಎದ್ದ ತಕ್ಷಣ ಬೊಟ್ಟಿಡು ಅಂತ ಹೇಳ್ತಾ ಇರ್ತಾನೆ. ಇನ್ನೇನು ಅವನಿಗೂ ಕೈ ಮುಗಿಸ್ಬಿಟ್ಟು ಮತ್ತು ಅಂಗಡಿ ಕಡೆ ನೋಡಿಕೊಂಡು ಮತ್ತು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟವ್ ಎಲ್ಲ ತೊಳೆದಿದ್ನಲ್ವ. ಮತ್ತು ಅಡುಗೆ ಮನೆ ಕಡೆ ಬಂದಿರಲಿಲ್ಲ ನಾನು, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮತ್ತು ಇವತ್ತು ಟೀ ಕೂಡ ಕುಡಿಲಿಲ್ಲ ನಾನು. ಇರಲಿ ಬಿಡು, ಟೈಮ್ ಬೇರೆ ಆಗಿಬಿಟ್ಟಿತ್ತು, ಆಗಲಿ 7:30 ಏನಾಗಿತ್ತು. ಮತ್ತು ಇವಾಗ ಟೀ ಕುಡಿದ್ರೆ ಮತ್ತೆ ಊಟ ಸೇರಲ್ಲ ಅಂತ ಹೇಳ್ಬಿಟ್ಟು ಟೀ ಮಾಡಲಿಲ್ಲ. ಡೈರೆಕ್ಟಾಗಿ ಅನ್ನ ಮಾಡ್ತಾಯಿದ್ದೀನಿ, ಅನ್ನಕ್ಕೆ ಇಡ್ತಾಯಿದ್ದೀನಿ. ಸಾಂಬಾರು ಬಂದುಬಿಟ್ಟು ಚಿಕ್ಕಮ್ಮ ನಾನು ಸ್ವಲ್ಪ ಜೋಳಕ್ಕೆ ಸಾಂಬಾರು ಮಾಡಿದ್ದೀನಿ, ಅದು ಹಾಕ್ಕೊಡ್ತೀನಿ, ಅನ್ನ ಒಂದು ಮಾಡ್ಕೊ ಅಂತೇಳಿದರು. ಮತ್ತು ಮೊಸರು ಇತ್ತು, ಮೊಸರು ಬೇರೆ ಇತ್ತಲ್ಲ ಮನೇಲಿ. ಬಿಡು ಮೊಸರು ಮತ್ತು ಒಂದು ಸ್ವಲ್ಪ ಸಾಂಬಾರು ಅನ್ನ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾತ್ರ ಅನ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಬಿಸಿ ಅನ್ನ. ಅನ್ನಕ್ಕಿಟ್ಟೆ. ಅನ್ನಕ್ಕೆಲ್ಲ ಇಟ್ಟಮೇಲೆ ಮತ್ತು ಉಪ್ಪಿಟ್ಟು ಸ್ವಲ್ಪ ಉಳಿದಿತ್ತು ನೋಡಿ. ನಾವು ಎಷ್ಟು ಕಡಿಮೆ ಮಾಡಿದರೂ ಕೂಡ ಒಂದು ಸ್ವಲ್ಪ ಮಿಕ್ಕುತ್ತೆ ನಮ್ಮ ಮನೆಯಲ್ಲೇ ಅಂತೂ. ನನಗೆ ಬೇಕಾದರೆ ಯಾರಾದರೂ ಬಂದರೂ ಕೂಡ ಹಾಕ್ಕೊಡ್ತೀನಿ, ಹಾಕ್ಕೊಟ್ರು ಕೂಡ ಸ್ವಲ್ಪ ಮಿಕ್ಕುತ್ತೆ. ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪಿಟ್ಟು ಉಳಿದಿತ್ತಲ್ವ, ಅದು ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಿಟ್ರೆ ಏನು ಅನಿಸಲ್ಲ. ಏನು ಅನ್ಕೋಬೇಡಿ, ನನ್ನ ಮಗ ಗಲಾಟೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಮಾತಾಡ್ತಾ ಇದ್ದಾನೆ. ಅವನ ವಾಯ್ಸು ಕೂಡ ಕೇಳಿಸ್ತಾ ಇದೆ. ಅಮಾವಾಸ್ಯೆ ಅಲ್ವಾ, ಏನಾದ್ರು ಸ್ವೀಟ್ ಮಾಡಬೇಕಿತ್ತು. ನಾನು ಸ್ವೀಟ್ ಮಾಡೋಕ್ಕೆ ನನಗೆ ಆಗಲಿಲ್ಲ, ನಂಗೆ ಟೈಮೇ ಸಾಕಾಗ್ತಾಯಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೇ ಬಿಡು ಅಂತೇಳ್ಬಿಟ್ಟು ಸ್ವಲ್ಪ ಅನ್ನ ಮತ್ತು ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟಿತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಒಂದು ಟೈಮು ಏನಾಗಲ್ಲ, ತಿನ್ಬೋದಲ್ವ ಅಂತೇಳ್ಬಿಟ್ಟು ಮತ್ತು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದೆ. ಚೆನ್ನಾಗಿ ಬಿಸಿ ಆದರೆ ಏನು ಅನಿಸಲ್ಲ. ಇನ್ನೊಂದು ಪ್ಲೇಟೆಲ್ಲ ಮುಚ್ಚಿಟ್ಬಿಟ್ಟೆ. ಹಾಯ್ ಫ್ರೆಂಡ್ಸ್, ಅಮಾವಾಸ್ಯೆ ಮುಗೀತು. ಇವತ್ತು ಶುಕ್ರವಾರ, ನಮ್ಮದು ಅಮಾವಾಸ್ಯೆ ಪೂಜೆ ಎಲ್ಲ ಮುಗೀತು. ಮತ್ತು ಅನ್ನನೂ ಮಾಡಿದೆ. ಮತ್ತು ಸ್ವಲ್ಪ ಉಪ್ಪಿಟ್ಟಿತ್ತಲ್ಲ, ಬೆಳಗ್ಗೆದು ಉಪ್ಪಿಟ್ಟು ಬಿಸಿ ಮಾಡಿ ಇಟ್ಟಿದ್ದೀನಿ. ಉಪ್ಪಿಟ್ಟಂದ್ರೆ ಸಾಕು, ಇನ್ನು ತಿರುಗಿ ನೋಡ್ತಾನೆ. ಉಪ್ಪಿಟ್ಟಂದ್ರೆ ಅಷ್ಟು ಇಷ್ಟ ಅಲ್ವಾ? ಉಪ್ಪಿಟ್ಟಂದ್ರೆ ಕೇಳಿದ ತಕ್ಷಣನೇ ಇನ್ನು ಐತೇನೋ ಅಂತ
ಉಪ್ಪಿಟ್ಟ ಅಂಗಡಿಗೆ ಬಂದಿದ್ರೆ 1 ನಿಮಿಷ ಬರ್ತೀನಿ ನೋಡಿ. ಆಗ್ಲೇ ರೆಡಿಯಾಗಿ ಕುಂತಿದ್ದಾನೆ. ಉಪ್ಪಿಟ್ಟು ಅಂತ ಹೇಳಿದ್ನೆಲ್ಲ ಉಪ್ಪಿಟ್ಟು ಬೇಕು ನಿಂತ್ಕೊಂಡಿದ್ದಾನೆ. ನನ್ಗೆ ಬೇಕು ಹಾಕೊಡ ಅಂತ ಹೇಳ್ಬಿಟ್ಟು ಬಿಸಿ ಮಾಡಿದೀನಿ. ಏನಾಗಲ್ಲ, ಸ್ವಲ್ಪ ತಿನ್ನಿಸ್ತೀನಿ ಅಷ್ಟೇನೆ. ಯಾಕಂದ್ರೆ ತರಕಾರಿ ಎಲ್ಲ ಹಾಕಿದೀವಲ್ವಾ, ಏನಾಗಲ್ಲ. ಅವ್ನಿಗೆ ಅಭ್ಯಾಸ ಇದೆ, ಆಗ್ಲೇ ಮುಂಚೆಯಿಂದಲೂ ತಿಂದಿರೋ ಅಭ್ಯಾಸ ಇದೆಯಲ್ಲ, ಅವ್ನಿಗೆ ಏನು ಆರೋಗ್ಯದಲ್ಲ ಏನೋ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ಇಡ್ತಾ ಇದ್ದೀನಿ ಅಷ್ಟೇನೆ. ನಾನು ಮರ್ತು ಹೇಳ್ಬಿಟ್ಟು ನಾನು ಉಪ್ಪಿಟ್ಟಿತ್ತು ಬಿಸಿ ಮಾಡಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಉಪ್ಪಿಟ್ಟು ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ಒಂದು ಸ್ವಲ್ಪ ಹಾಕಿ ಕೊಟ್ಬಿಟ್ರೆ ಒಂದು ಸ್ವಲ್ಪ ತಿನ್ಕೊಂತಾನೆ. ಇನ್ನೆಲ್ಲ ತಿನ್ನಿಸ್ಬೇಕು ನಾನೇನೆ. ಇವತ್ತಿನ ಫ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಮೊನ್ನೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ಇನ್ನೊಂದು ಸ್ವಲ್ಪ ಲೇಟು, ಒಂದು 8:30 ಹಂಗೆ ಹೋಗ್ತೀವಿ. ಅಷ್ಟರೊಳಗೆ ಮನೇಲಿ ಪೂಜೆ ಮತ್ತು ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ತೀವಿ. ಮತ್ತೆ ಊಟ ಮಾಡಿ ಹೋಗಲ್ಲ ನಾನು, ಬಂದಮೇಲೆ ಊಟ ಮಾಡ್ತೀನಿ. ಬರೋಷ್ಟೊತ್ತಿಗೆ 10:30 ಆಗುತ್ತೋ 10:45 ಆಗುತ್ತೋ ಗೊತ್ತಿಲ್ಲ. ಬಂದಮೇಲೆ ಸ್ವಲ್ಪ ಮೊಸರಿದೆ, ಮೊಸರನ್ನ ತಿಂದರೆ ಏನಾಗಲ್ಲಲ್ವ, ಮೊಸರನ್ನ ತಿಂದ್ಬಿಟ್ಟು ಮಲಗ್ತೀನಿ. ಅದಕ್ಕೆ ಅವ್ನಿಗೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ದೇವಸ್ಥಾನ ಹತ್ರ. ಅವನ್ನ ಕರ್ಕೊಂಡ್ವಲ್ವಲ್ವ, ಅದಕ್ಕೆ ಮತ್ತೆ ದೇವಸ್ಥಾನದಲ್ಲಿ ಸ್ವಲ್ಪ ಪ್ರಸಾದ ಕೊಡ್ತಿರ್ತಾರೆ, ಅದಕ್ಕೆ ಸರಿ ಹೋಗುತ್ತೆ. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಶುಕ್ರವಾರ ಹೋಗಿದ್ವಲ್ಲ, ಅದೇ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಮತ್ತು ಇನ್ನೇನು ಇವತ್ತು ಅಮಾವಾಸ್ಯೆ ಎಲ್ಲ ಮುಗೀತು ನಮ್ಮದು. ನೀವು ಯಾವ ಥರ ಅಮಾವಾಸ್ಯೆ ಮಾಡಿದ್ರೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮದೇನಿಲ್ಲ, ಸಿಂಪಲ್ ಅಷ್ಟೇ. ಮನೇಲಿ ಯಾವ ಥರ ಡೈಲಿ ಪೂಜೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಯಾವ ಥರ ಮಾಡ್ತೀವಿ ಅಷ್ಟೇ ಮಾಡಿದ್ದೀನಿ ನಾನು ಕೂಡ. ಯಾಕೆಂದರೆ ನಾನು ಚೆನ್ನಾಗಿ ಮಾಡ್ಬೋದು, ನನಗೆ ಮಾಡೋಕ್ಕೆ ಟೈಮ್ ಸಿಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಬ್ಯುಸಿಯಾಗಿರ್ತೀನಿ. ಇರೋದು ಒಬ್ಬಳೇ ನಾನು, ಅದಕ್ಕೆ ಅಂಗಡಿ ಕಡೆ ನೋಡ್ಕೋಬೇಕು, ಮತ್ತು ಇವನು ನೋಡ್ಕೋಬೇಕು, ಮನೆಯಲ್ಲೇ ನೋಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೆ ನನಗೆ ಯಾವ ಥರ ತಿಳಿಯುತ್ತೋ ಆ ಥರ ಪೂಜೆ ಮಾಡ್ತೀನಿ ಅಷ್ಟೇ, ಸಿಂಪಲ್ಲಾಗಿ. ನಾನು ಏನೂ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ನೋಡೋಣ ಮುಂದೆ ಹಬ್ಬಗಳಲ್ಲೆಲ್ಲ ಸ್ವಲ್ಪ ಬೇಕಾದ್ರೆ ಒಂದು ಸ್ವಲ್ಪ ಅಂಗಡಿ ಬಾಗ್ಲಾಕಿ ಚೆನ್ನಾಗಿ ಪೂಜೆ ಮಾಡಬೇಕಂತ ಒಂದೊಂದ್ಸತಿ ಆಸೆ ಆಗುತ್ತೆ. ನೋಡೋಣ ಹೆಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವತ್ತಿನ ಪೂಜೆ ಇಷ್ಟ ಇತ್ತು. ಮತ್ತು ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ಯಾಕಂತ ಗೊತ್ತಿಲ್ಲ ನನಗೆ. ನಾನು ಒಂದು ಸತಿ ಅದು ಆನ್ ಮಾಡಿ ನೋಡಿದಾಗ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಒಂಥರ ಖುಷಿಯಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿದಾಗ ಆಗಲೇ ಒಬ್ಬರು ಇಬ್ಬರು ಮತ್ತೆ ಡೌನ್ ಆಗಿರುತ್ತೆ. ಯಾಕಂತ ಗೊತ್ತಾಗ್ತಿಲ್ಲ ನನಗೆ. ಏನು ಅದೇ ಥರನೋ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ. ನೋಡಿ ಫಸ್ಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ವಲ್ಪ ಬೇಜಾರಾಗುತ್ತೆ. ನಾನಷ್ಟೇ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೋ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾರಿಗೂ ಮಿಸ್ ಮಾಡ್ತಾ ಇಲ್ಲ. ಎಲ್ಲರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗ್ತಾ ಇದ್ದೀರಲ್ವಾ, ನಾನು ಹಂಗೆ ನಿಮ್ಗೂ ಕೂಡ ನಾನು ಕರೆಕ್ಟ್ ಆಗ್ತಾ ಇದ್ದೀನಿ. ಬಟ್ ನಿಮ್ಗೆ ಗೊತ್ತಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಕೆಲವ್ರು ಯಾರೋ ಗೊತ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಪ್ಲೀಸ್ ಹಂಗೆ ಮಾಡಬೇಡಿ ಅಂತ ಹೇಳ್ಬಿಟ್ಟು. ನೋಡಿ ಮಮ್ಮು ಅಂತ ಹೇಳ್ತಾ ಇದ್ದಾನೆ. ವೇಟ್ ಅವನಿಗೆ ಇವಾಗ ಉಪ್ಪಿಟ್ಟು ಬೇಕು ಅರ್ಜೆಂಟು. ಇವತ್ತಿನ ಫ್ಲಾಗ್ ಇಷ್ಟೇ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಶುಭರಾತ್ರಿ ಫ್ರೆಂಡ್ಸ್. ಬಾಯ್.